ಎಲ್ರಿಗೂ ನಮಸ್ಕಾರ. ಯಾವತ್ತಾದ್ರೂ ನೀವು ಒಂದು ಸಣ್ಣ ವಿಷಯದ ಬಗ್ಗೆ ಗಂಟೆಗಟ್ಲೆ ಯೋಚನೆ ಮಾಡಿ ಸುಸ್ತಾಗಿದ್ದೀರಾ? ಅಥವಾ ರಾತ್ರಿ ಮಲಗುವಾಗ ಹಳೆ ನೆನಪುಗಳು ಯೋಚನೆ ಮಾಡಿ ರಾತ್ರಿ ನಿದ್ದೆ ಬಾರದೆ ಒದ್ದಾಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಇಂದು ನಾವು ಈ ವಿಡಿಯೋದಲ್ಲಿ ಅತಿಯಾದ ಆಲೋಚನೆ ಅಥವಾ ಓವರ್ ಥಿಂಕಿಂಗ್ ಟಾಪಿಕ್ ಮೇಲೆ ಮಾತಾಡ್ತಿದ್ದೀವಿ. ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಸುಮಾರು 81ರಷ್ಟು ಜನರು ದಿನಕ್ಕೆ 3 ಗಂಟೆಗಿಂತ ಹೆಚ್ಚಿನ ಸಮಯವನ್ನ ಅತಿಯಾದ ಆಲೋಚನೆಯಲ್ಲಿ ಕಳೀತಿದ್ದಾರೆ. ಹಾಗೆ ಜಾಗತಿಕ ಮಟ್ಟದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರಪಂಚದ ಪ್ರತಿ 7 ಜನರಲ್ಲಿ ಒಬ್ಬರು ಮಾನಸಿಕ ಆರೋಗ್ಯದ ಸವಾಲುಗಳನ್ನ ಎದುರಿಸ್ತಿದ್ದಾರೆ. ಇದರಲ್ಲಿ ಆತಂಕ ಮತ್ತು ಅತಿಯಾದ ಆಲೋಚನೆ ಪ್ರಮುಖ ಕಾರಣವಾಗಿದೆ. ಅತಿಯಾಗಿ ಯೋಚಿಸೋದು ಇದೆಯಲ್ಲ, ಇದೇನೊಂದು ಕಾಯಿಲೆ ಅಲ್ಲ. ಆದ್ರೂ ನಾವು ಏಕೆ ಅತಿಯಾಗಿ ಯೋಚಿಸ್ತೀವಂದ್ರೆ ಇದೊಂದು ನಮ್ಮ ಅಭ್ಯಾಸ, ಮನಸ್ಸಿನ ಒಂದು ಅಭ್ಯಾಸ. ನಾವು ಹೆಚ್ಚಾಗಿ ನಮ್ಮ ಹಳೆಯ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತಿರ್ತೀವಿ ಅಥವಾ ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಭಯ ಪಡ್ತಿರ್ತೀವಿ. ಇದು ನಮ್ಮ ಮೆದುಳನ್ನ ದಣಿಸ್ತದೆ, ಇದರಿಂದ ಸ್ಟ್ರೆಸ್ ಆಗತ್ತೆ. ಇದನ್ನೇ ನಾವು ಓವರ್ ಥಿಂಕಿಂಗ್ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ನ ಕೊಡ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಒಂದು ಗ್ಲಾಸ್ನ 5 ನಿಮಿಷ ಹಿಡ್ಕೊಂಡಿರ್ತಾನೆ. ಅದೇ ಗ್ಲಾಸ್ ನಮ್ಗೆ 1 ಗಂಟೆ ಹಿಡ್ಕೊ ಅಂದ್ರೆ ಅವನ ಕೈಗೆ ನೋವು ಬರುತ್ತೆ. ಅದೇ ರೀತಿ ಕೂಡ ಆಲೋಚನೆನ ನಾವು 5 ನಿಮಿಷ ಮಾಡ್ಬೋದು. 5 ನಿಮಿಷಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ಮೆದುಳಿಗೆ ಸ್ಟ್ರೆಸ್ ಆಗತ್ತೆ. ಆಲೋಚನೆಗಳು ಕೂಡ ಇದೇ ರೀತಿ ತೊಂದರೆ ಉಂಟು ಮಾಡ್ತವೆ. ಈಗ ಇದರಿಂದ ಆಗುವ ತೊಂದರೆಗಳು ಅಥವಾ ಸೈಡ್ ಎಫೆಕ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅತಿಯಾದ ಆಲೋಚನೆಯಿಂದ ನಮಗೆ ಮಾನಸಿಕ ಒತ್ತಡ ಹೆಚ್ಚುತ್ತದೆ, ನಿದ್ರಾಹೀನತೆ ಬರುತ್ತದೆ ಮತ್ತು ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಅಸಮರ್ಥತೆ ಉಂಟಾಗುತ್ತದೆ. ಡಿಸಿಷನ್ ಮೇಕಿಂಗ್ ಕಡಿಮೆ ಆಗುತ್ತೆ. ನಮ್ದೇನ್ ಕ್ರಿಯೇಟಿವಿಟಿ ಇರುತ್ತೋ ಅದು ಕಡಿಮೆ. ಓವರ್ ಥಿಂಕಿಂಗ್ ಸಿಂಪಲ್ ಸೊಲ್ಯೂಷನ್ ಏನಂದ್ರೆ, ಫಸ್ಟ್ 5 ಸೆಕೆಂಡ್ ರೂಲ್. ಯಾವಾಗ ನಿಮ್ಮ ಮನಸ್ಸು ಅತಿಯಾಗಿ ಯೋಚಿಸಲು ಶುರು ಮಾಡ್ತದೆಯೋ ಆವಾಗ 5, 4, 3, 2, 1 ಅಂತ ಉಲ್ಟಾ ಎಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೆಕೆಂಡು, ಬರವಣಿಗೆ ಅಭ್ಯಾಸ. ನಿಮ್ ತಲೆಯಲ್ಲಿರೋ ಏನೇ ಯೋಚನೆಗಳನ್ನ, ಗೊಂದಲಗಳನ್ನ ಒಂದು ಡೈರಿಲಿ ಬರೀರಿ. ಮನ್ಸು ಅವಾಗ ಹಗುರ ಆಗತ್ತೆ. ಮೆಡಿಟೇಷನ್ ಎಕ್ಸಸೈಸ್ಗಳನ್ನ ದಿನಕ್ಕೆ 10 ರಿಂದ 20 ನಿಮಿಷ ಮಾಡಿ. ಇದು ಬೆಟರ್ ರಿಸಲ್ಟ್ ಕೊಡತ್ತೆ ಅಂತ ತುಂಬಾ ಸ್ಟಡಿಗಳು ಹೇಳಿದಾರೆ. ಇನ್ನು ನೀವು ಯಾವುದೇ ಒಂದು ವಿಷಯದ ಮೇಲೆ ಚಿಂತೆ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಟೈಮ್ನ ಸೆಟ್ ಮಾಡಿ. 5 ನಿಮಿಷನೋ 10 ನಿಮಿಷನೋ, ಅದಕ್ಕಿಂತ ಜಾಸ್ತಿ ಅದನ್ನ ಥಿಂಕ್ ಮಾಡಬೇಡಿ. ಚಿಂತೆ ಮಾಡಿದ್ರದ್ದು ಔಟ್ಪುಟ್ ಏನಂತ ಅಲ್ಲೇ ಯೋಚನೆ ಮಾಡಿ, ಅದು ಓಕೆನಾ, ಮಾಡಬಹುದಾ, ಮಾಡಬಾರ್ದಾ ಅಂತ ಬರೀ. ಗಿವ್ ಯುವರ್ ಸೆಲ್ಫ್ ಅ ಚಾಲೆಂಜ್. ಏನಾದ್ರೂ ಉಪಯೋಗ ಇದೆಯಾ ಈ ಚಿಂತೆ ಮಾಡೋದ್ರಿಂದ? ಇದ್ರೆ ಮಾಡಿ, ಇಲ್ಲ ಅಂದ್ರೆ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ. ಒಂದ್ಸಲ ಈ ಒಂದು ಓವರ್ ಥಿಂಕಿಂಗ್ ಇದೆಯಲ್ಲ, ಇದು ಎಸ್ಕೇಪ್ ರೂಟ್ ಅನ್ನೋ ತರಾನು ಹೇಳ್ತಾರೆ. ನಾವೇನಾದ್ರೂ ಮಾಡ್ಲಿಕ್ಕೆ ಮಾಡದೆ ಇರೋದಕ್ಕೆ ಈ ಓವರ್ ಥಿಂಕ್ ಒಂದು ಕಾರಣ ಆಗತ್ತೆ. ಇನ್ ಕೇಸ್ ಇವಾಗ ನೀವೆಲ್ಲೋ ಟ್ರಾವೆಲ್ ಮಾಡ್ಬೇಕಂತಿರ್ತೀರಾ, ಪ್ಲೇನ್ ಕ್ರೇಶ್ ಆಗಿರೋ ಸುದ್ದಿ ಕೇಳ್ತೀರಾ, ನಾನು ಪ್ಲೇನಲ್ಲಿ ಟ್ರಾವೆಲ್ ಮಾಡಲ್ಲ ಅಂತ. ನಿಮ್ಗೊಂದಿರೋ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಳ್ತೀರಾ. ಯಾವತ್ತೂ ಒಂದು ವಿಷಯದ ಮೇಲೆ ಏನ್ ಪ್ರೊಬ್ಯಾಬಿಲಿಟಿ, ಎಷ್ಟು ಸಲ ಫೇಲ್ ಆಗಿದೆ, ಎಷ್ಟು ಸಲ ಸರಿ ಇದೆ ಅನ್ನೋ ಪ್ರೊಬ್ಯಾಬಿಲಿಟಿ ಚೆಕ್ ಮಾಡ್ಕೊಂಡು ಡಿಸಿಷನ್ ಮಾಡಿ. ಯಾವತ್ತೂ ನಿಮ್ಗಿರೋ ಒಂದು ಈ ಕ್ರೆಡಿಟ್ ಸಿಗೋ ಒಂದು ಆಪರ್ಚುನಿಟಿನ ನೀವು ಇದರಿಂದ ಮಿಸ್ ಮಾಡ್ಕೋಬೇಕು. ಕೆಲವೊಬ್ರು ಓವರ್ ಥಿಂಕ್ ಮಾಡ್ಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಭಯ ಬೀಳ್ತಾರೆ. ಸೊ ಇದರಿಂದ ನೀವು ಆ ಒಂದು ಕೆಲಸದಲ್ಲಿ ಸಕ್ಸಸ್ ಆಗೋದೇ ಕಡಿಮೆ. ಯಾವುದೇ ಒಂದು ಕೆಲಸ ಅಂದಮೇಲೆ ತಪ್ಪಾಗ್ಲಿ ಸರಿಯಾಗ್ಲಿ ಆಗೋದೆ. ಸೊ ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಆದ್ರಿಂದ ಯಾವುದೇ ಒಂದು ಕೆಲಸನ ತಪ್ಪಾಗುತ್ತೋ ಸರಿ ಆಗುತ್ತೋ ಅಂತ ಯೋಚನೆ ಮಾಡೋದಕ್ಕಿಂತ ನಿಮ್ಗೆ ಸರಿ ಅನ್ಸಿದ್ರೆ ಅದನ್ನ ಮಾಡಿ. ಇನ್ ಕೇಸ್ ತಪ್ಪಾದ್ರೆ ಮುಂದೆ ನೋಡೋಣ, ಆ ತಪ್ಪುಗಳನ್ನ ಮುಂದೆ ಸರಿ ಮಾಡ್ಕೊಳ್ಳೋಣ. ನೆನ್ಪಿಡಿ, ಯಾವತ್ತು ಈ ಆಲೋಚನೆಗಳು ನಮ್ಮನ್ನು ನಿಯಂತ್ರಿಸಬಾರದು, ನಾವು ಆಲೋಚನೆಗಳನ್ನ ನಿಯಂತ್ರಿಸಬೇಕು. ನಿಮ್ಗೆ ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ಅತಿಯಾಗಿ ಯೋಚಿಸ್ತಿದ್ದೀರಾ ಅಂತ ಅನಿಸಿದ್ರೆ ಆ ವಿಷಯನ ಕಾಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಮುಗಿಸೋ ಮುಂಚೆ ಕ್ರಿಟಿಕಲ್ ಥಿಂಕಿಂಗ್ ಇಸ್ ಇಂಪಾರ್ಟೆಂಟ್, ಓವರ್ ಥಿಂಕಿಂಗ್ ಇಸ್ ಪ್ರಾಬ್ಲಮೆಟಿಕ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.